MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಜಾತಿ ಗಣತಿ ಬಗ್ಗೆ ಟಿವಿ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೂಡ ಹೊರಬರ್ತಾ ಇದೆ. ಜಾತಿ ಪಟ್ಟಿಗೆ ಹಿಂದುಳಿದ ವರ್ಗದಲ್ಲೇ ಒಮ್ಮತ ಮೂಡ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಆಯೋಗದ ಅಧ್ಯಕ್ಷರು ಸದಸ್ಯರ ನಡುವೆ ಭಿನ್ನ ರಾಗವನ್ನ ಹಾಡ್ತಿದ್ದಾರಂತೆ. ಜಾತಿ ಪಟ್ಟಿ ವಿಚಾರವಾಗಿ ಖುದ್ದು ಸದಸ್ಯರೇ ಇಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 4 ಪೈಕಿ 3 ಸದಸ್ಯರಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಜಾತಿ ಪಟ್ಟಿ ತಯಾರಿಕೆ ವಿಚಾರದಲ್ಲಿ ಭಿನ್ನ ಮತಗಳು ಮೂಡ್ತಾ ಇದೆ. ನಿನ್ನೆ ನಡೆದಂತ ಸಭೆಯಲ್ಲಿ ಅಧ್ಯಕ್ಷರಿಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿತ್ತು. ಇನ್ನು ಆ ಮಧುಸೂದನ್ ಈ ಹಿಂದೆ ಪದತ್ಯಾಗ ಮಾಡೋದಕ್ಕೂ ಸಿದ್ಧ ಅನ್ನುವಂಥ ಮಾತುಗಳನ್ನ ಕೂಡ ಹೇಳಿದ್ರು. ಇದೀಗ ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಸದಸ್ಯರು. ಜಾತಿ ಪಟ್ಟಿಗೆ ಹಿಂದುಳಿದ ವರ್ಗದಲ್ಲೇ ಈಗ ಒಮ್ಮತ ಮೂಡದೇ ಇರೋದ್ರಿಂದಾಗಿ ಮುಂದೆ ಏನಾಗಬಹುದು ಅನ್ನುವಂತಹ ಗೊಂದಲಗಳು ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ಜಾತಿ ಪಟ್ಟಿಗೆ ಹಿಂದುಳಿದ ವರ್ಗದಲ್ಲಿ ಈಗ ಒಮ್ಮತ ಮೂಡ್ತಾ ಇಲ್ಲ. 4 ಪೈಕಿ ಈಗ 3 ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದ್ರಿಂದ ಮುಂದೆ ಏನಾಗಬಹುದು ಇದರಿಂದ? ಶಕುಂತಲಾ, ಈ ಒಂದು ವಿಚಾರ ಸಹಜವಾಗಿ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆ ಮೇಲೆ ಒಂದು ರೀತಿಯಂಥ ಪ್ರಭಾವವನ್ನು ಬೀರುತ್ತೆ. ತಕ್ಷಣಕ್ಕೆ ಇದಕ್ಕೆ ಯಾವುದೇ ರೀತಿಯಂಥ ಪರಿಣಾಮ ಬೀಳದೇ ಇರ್ಬೋದು, ಯಾಕೆಂದರೆ ಕಾಲಮಿತಿ ಕಡಿಮೆ ಇದೆ. ಈಗ ಸದಸ್ಯರು ಮಾಡ್ತಾ ಇರುವಂಥ ಆಕ್ಷೇಪವನ್ನು ಗಮನಿಸ್ತಾ ಇದ್ರೆ ಈಗಾಗಲೇ ಏನು ಜಾತಿ ಪಟ್ಟಿಯನ್ನು ಅಥವಾ ಜಾತಿ ಕಾಲಮ್ಗಳನ್ನು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆಕ್ಷೇಪಣೆಗಳಿವೆ. ಯಾಕೆಂದರೆ ಅಫ್ಕೋರ್ಸ್ ಈಗಾಗಲೇ ಹಿಂದೂ, ಕ್ರಿಶ್ಚಿಯನ್ ಜೊತೆಗೆ ಇನ್ನಿತರ ಉಪಜಾತಿಗಳನ್ನು ಕೂಡ ಸೇರಿಸಿರುವಂಥದ್ದು ಆಕ್ಷೇಪಣೆಗಳಿಗೆ ಗುರಿ ಆಗ್ತಾ ಇದೆ. ಇದೇ ವಿಚಾರವನ್ನು ಜೊತೆಗೆ ಹೊಸದಾಗಿ ಕೆಲವೊಂದಿಷ್ಟು ಜಾತಿಗಳನ್ನು ಸೇರ್ಪಡೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಸದಸ್ಯರೀಗ ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. 4 ಸದಸ್ಯರ ಪೈಕಿ 3 ಸದಸ್ಯರು ಈ ವಿಚಾರವನ್ನು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಮಧುಸೂದನ್ ನಾಯ್ಕ್ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಲಿಖಿತವಾಗಿ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಈಗ ಆ ಜಾತಿ ಪಟ್ಟಿಯ ಕಾಲಮ್ ಏನಿದೆ ಅದನ್ನು ತೆಗೆದ್ರೆ ಮುಂದೆ ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕೇವಲ 1 ದಿನ ಮಾತ್ರ ಬಾಕಿ ಇದೆ. ಸುಮಾರು 2 ಲಕ್ಷ ಕೈಪಿಡಿಗಳು ತಯಾರಾಗಬೇಕಾಗತ್ತೆ. 2 ಲಕ್ಷ ಕೈಪಿಡಿಗಳು ತಯಾರಾದ ಬಳಿಕ ಮತ್ತೆ ಅದನ್ನು ಎನ್ಯೂಮರೇಟರ್ ಅಂದರೆ ಯಾರು ಮನೆ ಗಣತಿಯನ್ನ ಮಾಡ್ತಾರೆ, ಶಿಕ್ಷಕರು ಯಾರಿದ್ದಾರೆ ಅವರಿಗೆ ಕೊಡಬೇಕಾಗತ್ತೆ. ಅದರಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಮಯದ ಅಭಾವ ಇದೆ. ಈ ಕಾರಣಕ್ಕೋಸ್ಕರ ಬಹುಶಃ ಈಗ ಏನು ಪಟ್ಟಿ ಇದೆ ಅದಕ್ಕೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ, ಅಂತಿಮ ನಿರ್ಧಾರ ಇದುವರೆಗೂ ಕೂಡ ಪ್ರಕಟ ಆಗಿಲ್ಲ. ಹಾಲಿ ಇರುವಂತಹ ಮಾಹಿತಿಯ ಪ್ರಕಾರ ಈಗ ಯಾವ ಕಾಲಮ್ಗಳಿದೆ, ಯಾವ ಜಾತಿ ಪಟ್ಟಿ ಇದೆ, ಅದೇ ಜಾತಿ ಪಟ್ಟಿಯನ್ನ ಈಗಾಗಲೇ ಪ್ರಕಟ ಮಾಡಿರುವಂತ ಜಾತಿ ಪಟ್ಟಿಯನ್ನೇ ಆಧರಿಸಿ ಗಣತಿ ಮಾಡಲಾಗುತ್ತೆ, ಸಮೀಕ್ಷೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಒಂದು ಭಾಗ. ಇನ್ನು ಮುಂದಿನ ದಿನಗಳಲ್ಲಿ ಇದು ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತೆ ಲೋಪದೋಷಗಳು ಎದುರಾದರೆ ಅಥವಾ ಇದಕ್ಕೆ ಆಕ್ಷೇಪಣೆಗಳು ಎದುರಾದರೆ ಅಥವಾ ಅಂಕಿ ಸಂಖ್ಯೆಗಳಿಗೆ ದತ್ತಾಂಶಗಳಿಗೆ ಆಕ್ಷೇಪಣೆಗಳಿಗೆ ಎದುರಾದರೆ ಆಗ ಕಾನೂನು ಹೋರಾಟದಲ್ಲಿ ಈ ಪತ್ರಗಳು ಅಥವಾ ಈ ರೀತಿಯಂಥ ಲಿಖಿತವಾದಂಥ ಹೇಳಿಕೆಗಳು, ಆಕ್ಷೇಪಣೆಗಳು ಖಂಡಿತವಾಗ್ಲೂ ಒಂದು ಎವಿಡೆನ್ಸ್ ಆಗಿ, ಸಾಕ್ಷ್ಯ ರೂಪವಾಗಿ ಅಥವಾ ಪ್ರಮುಖವಾದಂಥ ವಿಚಾರವಾಗಿ ದಾಖಲೆಯಾಗಿ ಪರಿಗಣಿಸುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಸದಸ್ಯರು ಬರೆದಿರುವಂಥ ಈ ಆಕ್ಷೇಪಣೆ ಇದೆ ಅಥವಾ ಸದಸ್ಯರು ವ್ಯಕ್ತಪಡಿಸುವಂಥ ಆಕ್ಷೇಪಣೆ ಏನಿದೆ ಒಂದು ಸಮೀಕ್ಷೆ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಈ ಸಂಪೂರ್ಣ ಸಮೀಕ್ಷೆಯ ದತ್ತಾಂಶಗಳನ್ನೇ ಮುಂದಿಟ್ಟು ಯಾರು ಆಕ್ಷೇಪಣೆ ಸಲ್ಲಿಸಿದಾಗ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಈ ಲಿಖಿತ ಆಕ್ಷೇಪಣೆಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಖಲೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಆಕ್ಷೇಪಣೆ ಏನಿದೆ ಸಹಜವಾಗಿಯೇ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆ ಮೇಲೆ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕುವಂತೆ ಮಾಡಿದೆ. ಈಗ ಸದಸ್ಯರೇ ಬಂದು ನೇರವಾಗಿ ಹೇಳ್ತಾ ಇದ್ದಾರೆ ಜಾತಿ ಪಟ್ಟಿ ಸರಿ ಇಲ್ಲ ಅಂತ. ಹೀಗಾಗಿ ಸದಸ್ಯರು ಮತ್ತೆ ಅಧ್ಯಕ್ಷರ ನಡುವೆ ಇರುವಂತಹ ಒಂದು ವ್ಯತ್ಯಾಸ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.